3.25 ಕೋಟಿ ದುಡ್ಡು ತಗೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಮಧ್ಯವರ್ತಿಯಾಗಿ ಅಂದರೆ ಸಾಕ್ಷಿಯಾಗಿ ಅವ್ರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀನಿ. ಕೇಳಿದಾಗೆಲ್ಲ ಇಲ್ಲದ ಸಲ್ಲದ ಸಬೂಬು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಚೇಂಬರಿಗೆ ಬಂದಿದ್ದೀವಿ. 2023 9ನೇ ತಿಂಗಳು 23ನೇ ತಾರೀಕಿಂದ ಫೀನಿಕ್ಸ್ ಸಿನಿಮಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾಯಿದ್ದೀನಿ. ಶೂಟಿಂಗ್ ಬಿಫೋರ್ 1 ತಿಂಗಳು ಮುಂಚೆ ನನ್ನ ಮನೆಗೆ ಬಂದರು. ನಿಮಗೆ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ, ನಿಮ್ಮಿಂದ ನನಗೊಂದು 10 ಲಕ್ಷ ರೂಪಾಯಿ ಸಹಾಯ ಬೇಕು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಟ ಆಗಿರೋದ್ರಿಂದ ನಾನೊಂದು 10 ಲಕ್ಷ ರೂಪಾಯಿ ಸಹಾಯ ಮಾಡಿದೆ. ಹೀಗೆ ಸಿನಿಮಾ ಇವ್ರ ಹತ್ರ ಬೇರೆಯವ್ರ ಹತ್ರ ಎಲ್ಲ ಫೈನಾನ್ಸ್ ತಗೊಂಡು ಸಿನಿಮಾ ಶುರು ಮಾಡ್ಕೊಂಡು ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು. ಇಲ್ಲಿವರೆಗೂ ನಾನೊಂದು 40 ಲಕ್ಷ ರೂಪಾಯಿವರೆಗೂ ದುಡ್ಡು ಕೊಟ್ಟಿದ್ದೀನಿ. ಅದು ಒಂದು 20 ಲಕ್ಷ ರೂಪಾಯಿ ಬಡ್ಡಿ ಬೆಳ್ಕೊಂಡಿದ್ದೆ, ಬೇರೆಯವ್ರ ಹತ್ರ ಸಾಲ ಮಾಡಿ ಕೊಟ್ಟಿರೋದು. ಜೊತೆಗೆ ನಮ್ಮ ಸ್ನೇಹಿತರು ವಾಸುದೇವ್ ರೆಡ್ಡಿ ಅವ್ರ ಹತ್ರ ಮಾತನಾಡಿ 3.25 ಕೋಟಿ ದುಡ್ಡು ತಗೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಮಧ್ಯವರ್ತಿಯಾಗಿ ಅಂದರೆ ಸಾಕ್ಷಿಯಾಗಿ ಅವ್ರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀನಿ. ಇವಾಗ ಕೇಳಿದ್ರೆ ಸಿನಿಮಾ ಫಿನಿಷಿಂಗ್ ಹಂತಕ್ಕೆ ಬಂದಿದೆ, ಸಿನಿಮಾ ರಿಲೀಸು ಮಾಡ್ತಾಯಿಲ್ಲ ಅಥವಾ ಸಿನಿಮಾನೂ ಮುಗಿಸ್ತಾಯಿಲ್ಲ. ಕೇಳಿದಾಗೆಲ್ಲ ಇಲ್ಲದ ಸಲ್ಲದ ಸಬೂಬು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಚೇಂಬರಿಗೆ ಬಂದಿದ್ದೀವಿ. ಚೇಂಬರಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ನಮಗೆ ನ್ಯಾಯ ದೊರಕುತ್ತೆ ಅಂತ ಬಂದಿದ್ದೀವಿ. ಸೊ ಇದು ವಿಚಾರ. ಇದು ಓಂ ಪ್ರಕಾಶ್ ಅವರ ವೈಫ್ ಡೆನಿಸಾ ಪ್ರಕಾಶ್ ಅವ್ರ ಹೆಸರಿಗೆ ನಾವೆಲ್ಲ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಿರೋದು. ಅದಕ್ಕೆಲ್ಲ ಕಾಗದ ಪತ್ರಗಳು, ಅಗ್ರಿಮೆಂಟು, ಚೆಕ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಹಾಂ ಹೌದು ಹೌದು. ಫಿಲ್ಮ್ ಚೇಂಬರ್ಗೆ ನೀವು ದೂರು ಕೊಟ್ಟರೆ ಏನಾಯಿತು ಅಂತ? ಈಗ ಫಿಲಮ್ ಚೇಂಬರಲ್ಲಿ ದೂರು ಕೊಟ್ಟಿರೋದು, ನಾವು ಇಲ್ಲಿ ಫಿಲಮ್ ಚೇಂಬರ್ಗೆ ದೂರು ಕೊಟ್ಟು ಇಲ್ಲಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಬಂದ್ವಿ. ಅಲ್ಲಿ ಅವರು ಫಿಲಮ್ ಚೇಂಬರಿಗೆ ಮೆಂಬರ್ ಆಗಿಲ್ಲ. ಈಗ ನಮಗೆ 3.25 ಕೋಟಿ ಕೊಟ್ಟಿರೋ ಫೈನಾನ್ಸ್ ಕೊಟ್ಟಿದ್ದಾರೆ. ಅವರು ಇನ್ನೊಂದು ಕಾರಣದ ಕಡಲು ಅಂತ ವಾಸುದೇವ್ ರೆಡ್ಡಿ ಸಿನಿಮಾ ಮಾಡಿದ್ದಾರೆ. ಅವರು ಮೆಂಬರು, ಇನ್ನೂ ಸಿನಿಮಾ ರಿಲೀಸ್ ಆಗದಿರೋದ್ರಿಂದ ಅವರು ಮೆಂಬರ್ ಆಗಿಲ್ಲ. ಇದು ಫೈನಾನ್ಸಿಯರ್ಗೂ ಚೇಂಬರ್ಗೂ ಸಂಬಂಧಪಡಲ್ಲ ಅಂತ ಜೈಮಾಲ್ ಅವರು ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಕಾನೂನು ಮೊರೆ ಹೋಗ್ತೀವಿ, ಪೊಲೀಸ್ ಕಂಪ್ಲೇಂಟು ಮತ್ತು ಕೋರ್ಟ್ಗೆ ಹೋಗ್ತೀವಿ. ಯಾವಾಗ ಕೊಡ್ತಾ ಇದ್ದೀರಾ ಸರ್ ಪೊಲೀಸ್ ಕಂಪ್ಲೇಂಟ್? 1 or 2 ಡೇಸಲ್ಲಿ ಕೊಡ್ತೀವಿ. ಲಾಯರ್ನ ಭೇಟಿ ಮಾಡಿ ಕೊಡ್ತಾ ಇದ್ದೀವಿ. ಈಗ ನೀವು ಫೈನಾನ್ಸ್ ಮಾಡೋವಾಗ ಯಾವುದೇ ಅಂದರೆ ಅವ್ರ ಹತ್ರ ಏನು ಇಸ್ಕೊಳ್ದೆ, ಇವಾಗ ನೀವು ಫೈನಾನ್ಸ್ ಹೆಂಗೆ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತು. ಮನೆಗಿನೇ ಅಡ ಇಡ್ತಾರೆ, ಕೊಡ್ತೀರಾ. ನೀವು ಆ ಥರದ್ದೇನು ಮಾಡಿಲ್ಲ? ಇಲ್ಲ, ಅವರು ಸಿನಿಮಾ ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ ಮತ್ತು ಚೆಕ್ಗಳ್ಸ್ ಕೊಟ್ಟಿದ್ದಾರೆ. ಚೆಕ್ಸು ಓಂ ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದಾರೆ, ಅವರ ವೈಫು ಡೆನಿಸಾ ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವ್ರ ಮಗ ಗಣೇಶನ್ ಕೊಟ್ಟಿದ್ದಾರೆ. ಈಗ ಚೆಕ್ ಮುಖಾಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚೀಟಿಂಗ್ ಕೇಸ್ ಬುಕ್ ಮಾಡಿ ಅಥವಾ ಚೆಕ್ ಬೌನ್ಸ್ ಕೇಸ್ ಮಾಡಿ ಕೋರ್ಟ್ಗೆ ಹಾಕೋಬೇಕಾಗುತ್ತೆ. ಈಗ ಫಿಲ್ಮ್ ಚೇಂಬರ್ಗೂ ಬಂದಿದ್ದಾರೆ. ಫಿಲ್ಮ್ ಚೇಂಬರಲ್ಲಿ ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಪೊಲೀಸ್ ಮೊರೆ. ಹೌದಾ, ಇಲ್ಲಿ ಫಸ್ಟು ಪ್ರಿಫರೆನ್ಸ್ ಇದ್ದಿದ್ದು ನಮಗೆ ಫಿಲಮ್ ಚೇಂಬರು. ಫಿಲಮ್ ಚೇಂಬರಲ್ಲಿ ಏನೂ ಆಗಿಲ್ಲ ಅಂತ ಅಂದರೆ ಕಾನೂನು ಮುಖಾಂತರ ಹೋಗೋಣ ಅಂತ ಅಂದ್ರೆ. ಅದಕ್ಕಿಂತ ಮುಂಚೆ ಈ ಥರ ನೀವು ಫಿಲ್ಮ್ ಚೇಂಬರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗಿಂತ ಮುಂಚೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ಓಂ ಪ್ರಕಾಶ್ ಅವ್ರ ಹತ್ರ ಏನಾದರೂ ಮಾತುಕತೆ ಸರ್ ತುಂಬ ಸರಿ ಮಾತಾಡಿದ್ದೀವಿ. ಈಗ 4 ದಿವಸ ಮುಂಚೆನೂ ಮಾತಾಡಿದ್ರೆ ಸರ್ ಕೆಲಸ ನಡೀತಾ ಇದೆ ಸರ್, KVN ಅವ್ರ ಹತ್ರ ಮಾತಾಡಿದ್ವಿ, ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಕಲರ್ಸ್ ಚಾನಲಲ್ಲಿ ಮಾತಾಡಿದ್ದೀನಿ, ಅವರು ನಮ್ಮ TV ರೈಟ್ಸ್ ಎಲ್ಲ ತೊಗೊತಾ ಇದ್ದಾರೆ. ಕೊಡ್ತೀವಿ ಅಂತ ಸುಮಾರು ಒಂದು 6 ತಿಂಗಳಿಂದ ಹೇಳ್ತಲೇ ಇದ್ದಾರೆ. ಕೊಡಲ್ಲ ಅಂತ ಏನು ಹೇಳ್ತಾ ಇಲ್ಲ, ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ನಮಗೂ ಕೇಳಿ ಸಾಕಾಯಿತು. ಪಾಪ ಲೇಡೀಸ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಪತ್ರ ಬರ್ಕೊಟ್ರಿ, ಚೆಕ್ಗಳು ಕೊಟ್ಟು ಅವ್ರ ಹತ್ರ ಎಲ್ಲ ಪಾಪ ಇವರು ಲೇಡೀಸ್ ಹತ್ರ ಎಲ್ಲ ಇಸ್ಕೊಂಡಿದ್ದಾರೆ. ಲೇಡೀಸ್ ಹತ್ರ ಎಲ್ಲ ಇಸ್ಕೊಂಡಿದ್ದಾರೆ. ಟೋಟಲ್ ಆಗಿ ಎಷ್ಟು ಲಕ್ಷ, ಎಷ್ಟು ನಮ್ಮ ಕಡೆಯಿಂದ 3.85 ಲಕ್ಷ. ಲೇಡೀಸ್ ಅವ್ರ ಹತ್ರ ಅದೇ ಟೋಟಲ್ ಆಗಿ ಎಲ್ಲರೂ ಒಂದು 7-8 ಜನ. ಅಲ್ಲಿ ಒಂದು ಕೊಡಗೇಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಫಂಡ್ ಇರೋ ದುಡ್ಡನ್ನು ಸಹ ಅವರು ವಾಸುದೇವ್ ರೆಡ್ಡಿ ಅನ್ನೋರು ಅವರ ಜವಾಬ್ದಾರಿ ಮೇಲೆ ತಗೊಂಡು ಬಂದು ಕೊಟ್ಟಿದ್ದಾರೆ. ಲೇಡೀಸ್ಗಳ ಹತ್ರ ಏನು ಹೇಳಿ ಅವ್ರು ಇಸ್ಕೊಂಡಿದ್ದಾರೆ? ಸಿನಿಮಾ ಮಾಡಲಿಕ್ಕೇನೆ ಇಸ್ಕೊಂಡಿರೋದು. ಇವರು ಕೊಟ್ಬಿಟ್ಟಿದ್ದಾರೆ ಬ್ಲೈಂಡ್ ಆಗಿ ಅಂದರೆ ಕಾಗದ ಪತ್ರ ಬರ್ಸ್ಕೊಂಡು ಚೆಕ್ ತಗೊಂಡು ಕೊಟ್ಟಿದ್ದಾರೆ. ಎಷ್ಟು ಇಸ್ಕೊಂಡಿದ್ದಾರೆ ಲೇಡೀಸ್ ಹತ್ರ ಎಲ್ಲ ಒಂದೊಂದು 25 ಲಕ್ಷ 40 ಲಕ್ಷ ಈ ಥರ ಇಸ್ಕೊಂಡಿದ್ದು. ಟೋಟಲ್ ಆಗಿ ಎಷ್ಟು ದಿನ ಆಯಿತು ಸರ್ ನೀವು ಎಲ್ಲ ಸಾಲ ಕೊಟ್ಟಿವ್ರಿ? 2023ರಿಂದ ನಾನು ಕೊಟ್ಟಿದ್ದು. ನಾನೊಂದು 40 ಲಕ್ಷ ಕೊಟ್ಟಿದ್ದೀನಿ, ಒಂದು 20 ಲಕ್ಷ ಬಡ್ಡಿ ಬೆಳ್ಕೊಂಡಿದ್ದೆ, ಒಂದು 60 ಲಕ್ಷ. ಅವರು 3.25 ಕೋಟಿ, ಒಂದು 2 ಕೋಟಿ 60 ಲಕ್ಷಕ್ಕೆ ಒಂದು ಪತ್ರ ಬರ್ಕೊಟ್ಟಿದ್ದಾರೆ, ಒಂದು 85 ಲಕ್ಷಕ್ಕೆ ಒಂದು ಪತ್ರ ಬರ್ಕೊಟ್ಟಿದ್ದಾರೆ. ಈಗ 2023ರಿಂದನೂ ನಿಮಗೆ ಬಡ್ಡಿ ಏನು ಕೊಟ್ಟೇ ಇಲ್ಲ? ₹1 ಬಡ್ಡಿ ಕೊಟ್ಟಿಲ್ಲ. ನಾನು ಅದರಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಸಿನಿಮಾನು ಒಂದು 3 ದಿವಸ ಬ್ಯಾಲೆನ್ಸ್ ಇದೆ. ಇನ್ನೊಂದು 3-4 ಡೇಸಲ್ಲಿ ಸಿನಿಮಾ ಮುಗಿಯುತ್ತೆ, ರಿಲೀಸ್ ಮಾಡಬೇಕು. ರಿಲೀಸ್ ಮಾಡ್ತೀನಿ ಅಂದ್ರೂ ಇಲ್ಲ, ನಮಗೆ ಈ ಥರ ತೊಂದರೆ ಇದೆ, ನಮಗೆ ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಇಷ್ಟು ದುಡ್ಡು ಬೇಕು, ನೀವು ಕೊಡಿ ಅಂದ್ರೂ ಕೊಡಲ್ಲ. ಈಗ ಅವ್ರದ್ದೇನು ಉದ್ದೇಶ ಏನು ಅಂದರೆ ನಮ್ಮ ಹತ್ರ ಸಾಲ ತಗೋಬೇಕು. ಅವ್ರು ತಗೊಂಡ್ರೆ ಸಿನಿಮಾ ಖರ್ಚು ಮಾಡಲ್ಲ.
ಅವ್ರು ಸ್ವಂತ ಖರ್ಚು ಮಾಡ್ತಾರೆ. ಅಲ್ಲ ಈಗ ಪೊಲೀಸ್ ಪಾತ್ರ ಅಥವಾ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದೀರಿ ಅಂತ ಹೇಳಿದ್ರಿ. ಹೌದು. ದುಡ್ಡು ಕೊಟ್ಟಿದ್ದೀರಾ ಅಂತಂದ್ರೆ ನೀವು ಪಾತ್ರ ಮಾಡ್ತೀರಾ ಅಂತ ಸುಮ್ಮನಾದ್ರ ಅಥವಾ ಇಲ್ಲ ಅಂತಂದ್ರೆ ಬಡ್ಡಿ ಜಾಸ್ತಿ ಇಲ್ಲ ಬರುತ್ತೆ ಅಂತ ಸುಮ್ನಾದ್ರಾ? ಬಡ್ಡಿ ವಿಚಾರಕ್ಕೆ ಅಂತಲ್ಲ, ನಾನು ಬೇರೆಯವ್ರ ಹತ್ರ ನಾನು ಸಾಲ ಮಾಡಿಕೊಟ್ಟಿರೋದು 2% ಬಡ್ಡಿಗೆ ಸಾಲ ಮಾಡಿಕೊಟ್ಟಿರೋದು. ಬಡ್ಡಿ ಕಟ್ತೀನಿ ಅಣ್ಣ ನೀವು ದುಡ್ಡಿಸ್ಕೊಡಿ ಅಂತೇಳಿ ಅವ್ರದ್ದು ಮನೆ ಪತ್ರದ ಜೆರಾಕ್ಸ್ ಪತ್ರಗಳು ಮತ್ತು ಅವ್ರ ಹೆಂಡತಿ ಹೆಸರಲ್ಲಿರೋದು 4 ಚೆಕ್ ನನಗೆ ಕೊಟ್ಟಿದ್ದಾನೆ. ಅಲ್ಲ ಸರ್, ಕೊಟ್ಟಿದ್ದಾರೆ ಸರಿ. 2023 ಅಂತಂದ್ರೆ ಇವಾಗ ಹತ್ತತ್ರ 3 ವರ್ಷ ಆಯ್ತು. 3 ವರ್ಷ 3 ವರ್ಷದಿಂದ ₹1 ಬಡ್ಡಿ ಬಂದಿಲ್ಲ ಅಂತಂದ್ರೆ ನೀವು ಏನಕ್ಕೆ ಸುಮ್ಮನಿದ್ದೀರಾ ಅಂತ. ಈಗ ಅವ್ರದ್ದು ನಮ್ಮದು ಒಡನಾಟ ಈಗಲೂ ಚೆನ್ನಾಗಿದೆ, ಅವಾಗಲೂ ಚೆನ್ನಾಗಿತ್ತಲ್ಲ. ನಮ್ದು ಒಂದು ಒಳ್ಳೆ ಪಾತ್ರ, ನಮಗೊಂದು ಒಳ್ಳೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರಾಗುತ್ತೆ. ಒಡನಾಟ ಓಕೆ, ಒಡನಾಟ ಪರ್ಸನಲ್ ಲೈಫ್ ಏನೇ ಇದ್ರು ಓಕೆ, ಬಟ್ ಪ್ರೊಫೆಷನ್ ಅಂತ ಬಂದಾಗ ನೀವು ಸಾಲ ತಗೊಂಡು 2%ಗೆ ನಾನು ಬಡ್ಡಿ ಕಟ್ತಾ ಇದ್ದೀನಿ, ನಾನು ಬಡ್ಡಿ ಕಟ್ತಾ ಇದ್ದೀನಿ. 3 ವರ್ಷ ತನಕ ಏನಕ್ಕಿದ್ದೀರಾ ಅಂತ. ಪಾತ್ರಕ್ಕೋಸ್ಕರ ಏನಾದರೂ ಆಸೆ ಪಟ್ಟು ಈ ಥರ ಇಲ್ಲ ನಾನು ಸುಮಾರು 20 ವರ್ಷದಿಂದ ಪಾತ್ರಗಳು ಮಾಡ್ಕೊಂಬರ್ತಾ ಇದ್ದೇನೆ. ತ್ರಿಶೂಲಂ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಜೊತೆನೂ ಅವರೇ ಪಾತ್ರ ಕೊಟ್ಟಿದ್ರು, ಅವರೇ ಕೊಟ್ಟಿದ್ರು. ಆ ಟೈಮಲ್ಲೇ ಅವ್ರು ಹೇಳಿದರು ನನಗೆ ಮುಂದೆ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಅಂದರು. ಸರ್ ಸಹಾಯ ಓಕೆ. ಈಗ 3 ವರ್ಷದಿಂದ ₹1 ಬಡ್ಡಿ ಬಂದಿಲ್ಲ ಅಂತಂದ್ರೆ ನೀವು ಇನ್ನೊಬ್ರ ಹತ್ರ ಬಡ್ಡಿ ತಗೊಂಬಂದು ಬಡ್ಡಿ ನಾನು ಕಟ್ಟೋ ಪರಿಸ್ಥಿತಿ ಆಗಿದೆ. ಅಲ್ಲ 3 ವರ್ಷದಿಂದ ಕೇಳೇ ಇಲ್ವಾ? ಕೇಳೋದಲ್ಲ, ಪ್ರತಿ ದಿವಸ ಕೇಳ್ತೀನಿ, ಪ್ರತಿ ದಿವಸ ಅವ್ರ ಜೊತೆ ಒಡನಾಟ ಇಟ್ಕೊಂಡು ದುಡ್ಡು ಅಂದರೆ ಈಗ ಬರುತ್ತಣ್ಣ, ಸಂಜೆ ಬರುತ್ತೆ, ನಾನು ಆಫೀಸಲ್ಲಿದ್ದೀನಿ. ಈಗ ಒಂದು 15 ದಿವಸದಲ್ಲಿ ನಾನು ಫೋನ್ ಮಾಡಿದೆ, ಅಣ್ಣ ನಡೀತೈತೆ ಅಣ್ಣ, ಅದೇ ಮಾತುಕತೆ ಏನು ಮಾತುಕತೆ ನಡೀತೈತೆ, ಏನು ವಿಷಯ ಅಂತ ಅಂದೆ. ಅದೇ ಅಣ್ಣ ಸಿನಿಮಾ ಬಗ್ಗೆ, ಅದೇ ಸಿನಿಮಾ ಬಗ್ಗೆ ಏನು ಮಾತುಕತೆ ನಡೀತಾ ಇದೆ ಹೇಳಿ, ಫಸ್ಟ್ ಬಿಡಿಸಿ ಹೇಳಿ, ಯಾರ ಹತ್ರ ಮಾತಾಡಿದರೆ ಏನು ಅಂದರೆ ಏನು ಡಬ್ಬಾ ಥರ ಮಾತಾಡ್ತಾ ಇದ್ದೀರಲ್ಲ ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಅಲ್ಲ ನನಗೆ ಪ್ರಶ್ನೆಗೆ ಉತ್ತರ ಡಬ್ಬಾ ಥರ ಅಲ್ಲ, ನೀವು ಡಬ್ಬಾ ಥರ ಉತ್ತರ ಕೊಟ್ಟರೆ ನಾನು ಡಬ್ಬಾ ಥರನೇ ಮಾತಾಡಬೇಕು. ನೀವು ಯಾರ ಹತ್ರ, ಯಾವ ಫೈನಾನ್ಸಿಯರು ಇಲ್ಲ ಯಾವ ಡಿಸ್ಟ್ರಿಬ್ಯೂಟ್ರು ಇಲ್ಲ ಅಥವಾ ಯಾವ ಚಾನಲ್ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೊಂದು ಕ್ಲಾರಿಟಿ ಸಿಗುತ್ತಲ್ವ ಅಂತ ಮಾತಾಡಿದೆ. ಆಮೇಲೆ ಫೋನ್ ಕಟ್ ಮಾಡಿದ್ರು. ಆಮೇಲೆ ಸಾರಿ ಅಣ್ಣ ಯಾವುದೋ ಟೆನ್ಷನ್ನಲ್ಲಿದ್ದೆ, ಆಗೋಗುತ್ತೆ, ಕ್ಲಿಯರ್ ಮಾಡಿಕೊಡ್ತೀನಿ.